ಮನೆಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದುಬಿಟ್ಟು ದೊಡ್ಡವರವರೆಗೆ ಎಲ್ಲರೂ ಫೇವ್ರೇಟ್ ಆಗಿ ಮತ್ತು ಝಟ್ಪಟ್ಟಾಗಿ ರೆಡಿಯಾಗಿ ಮಾಡ್ಕೊಂಡು ತಿನ್ನೋಂಥ ಒಂದೇ ವಸ್ತು ಮ್ಯಾಗಿ. ರುಚಿಕರ ಮತ್ತು ಆರೋಗ್ಯಕರ ರೆಸಿಪಿ ಮಾಹಿತಿಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಶ್ರೀನಳಪಾಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಝಟ್ಪಟ್ಟಾಗಿ ಮ್ಯಾಗಿಯನ್ನು ಮಾಡಲಿಕ್ಕೆ ಬರುತ್ತೆ, ಆದರೆ ಅದನ್ನು ರುಚಿಕರವಾಗಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನು ಈ ಒಂದು ರೆಸಿಪಿಲಿ ನಾವು ನೋಡೋಣ. ಇಲ್ಲಿ ನಾವು ಮ್ಯಾಗಿಯಾಗಿ ಕೆಲವಾರು ವೆಜಿಟೇಬಲ್ನ ತೊಗೊಂಡಿದ್ದೀವಿ. ಅದನ್ನು ಚೆನ್ನಾಗಿ ಫೈನಾಗಿ ಚಾಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಂತರ ಒಂದು ಒಗ್ಗರಣೆನ ಹಾಕ್ಕೊಂಡ್ಬಿಟ್ಟು ಅದರಲ್ಲಿ ಕಟ್ ಮಾಡಿರೋಂಥ ಕ್ಯಾರೆಟನ್ನು, ನಂತರ ಆನಿಯನನ್ನು, ನಂತರ ವೆಜಿಟೇಬಲ್ನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀವಿ. ಸ್ಪೈಸಿ ಟೇಸ್ಟ್ಗಾಗಿ ಏನಪ್ಪ ಅಂದರೆ ಇಲ್ಲಿ ನಾವು ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ತಾಯಿದ್ದೀವಿ. ನೀವು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಬೋದು ಅಥವಾ ಸ್ಕಿಪ್ ಮಾಡಿ ಇಲ್ಲಿ ನೀವು ಬೇಕಾದರೆ ಅಚ್ಚ ಖಾರದ ಪುಡಿನ ಬಳಸ್ಬೋದು. ನಂತರ ಇಲ್ಲಿ ವಟಾಣಿನ ಕೂಡ ಹಾಕ್ಕೋತಾ ಇದ್ದೀವಿ. ಇದು ಕೂಡ ಚೆನ್ನಾಗಿ ಒಂದು ಟೇಸ್ಟ್ ತಂದು ಕೊಡುತ್ತೆ. ಇದು ಒಂದು ಮ್ಯಾಗಿಗೆ ಫುಲ್ಫಿಲ್ ಆಗಿರೋ ಬ್ರೇಕ್ಫಾಸ್ಟ್ ಆಗೋಕ್ಕೆ ಅಥವಾ ರೆಸಿಪಿ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನಾವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಬೇಕು. ನಂತರ ಮತ್ತೊಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು 1ರಿಂದ 2 ಗ್ಲಾಸು, ಇಲ್ಲಿ ನಾನು ಇಬ್ಬರಿಗಾಗಿ ಮ್ಯಾಗಿ ಮಾಡ್ತಾ ಇರೋದ್ರಿಂದ ನಾನಿಲ್ಲಿ ಮ್ಯಾಗಿಗೆ ನೀರನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ತೀನಿ. ನಂತರ ಇಲ್ಲಿ ಏನಪ್ಪ ಅಂದರೆ ಮಸಾಲೆಯನ್ನು ಹಾಕ್ಕೋತಾ ಇದ್ದೀನಿ, ಟೇಸ್ಟ್ ಮೇಕರ್ನ. ನಂತರ ಅದನ್ನು ಕೂಡ ಚೆನ್ನಾಗಿ ಕೈ ಆಡಿಸ್ಬೇಕು. ನಂತರ ಈ ರೆಡಿಯಾಗಿರೋಂಥ ಮಿಕ್ಸ್ಗೆ ನಾವೇನಪ್ಪ ಅಂದರೆ ಮ್ಯಾಗಿನ ಪೀಸ್ ಮಾಡಿಬಿಟ್ಟು ಹಾಕ್ಕೋಬೇಕು. ಇಲ್ಲಿ ನಾವು ಉದ್ದಕ್ಕಾಗಿ ಮ್ಯಾಗಿನ ತಿನ್ನೋಕ್ಕೆ ಅಂದರೆ ಮಕ್ಕಳಿಗೂ ಕೂಡ ಇಷ್ಟ ಆಗೋ ಹಾಗೆ ಮ್ಯಾಗಿನ ಕಟ್ ಮಾಡಿಬಿಟ್ಟು ಹಾಕ್ಕೋತಾ ಇದ್ವಿ. ಇಲ್ಲಿ ನೂಡಲ್ಸ್ನ ನೀವು ಬೇಕಾದ್ರೆ ಸ್ಮ್ಯಾಶ್ ಮಾಡಿಬಿಟ್ಟು ಅಂದರೆ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಕೂಡ ಇಲ್ಲಿ ಹಾಕ್ಕೋಬೋದು. ಅದರಿಂದ ನೀವು ಸ್ಪೂನಲ್ಲಿ ತಿನ್ನೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ನಾನು ಫೋರ್ಕ್ನಲ್ಲಿ ತಿನ್ನೋ ಹಾಗೆ ಇಲ್ಲಿ ರೆಡಿ ಮಾಡ್ತಾಯಿದ್ದೀವಿ. ನಂತರ ನೋಡ್ತಾ ಇರಲ್ಲ ಈ ರೀತಿಯಾಗಿ ಈ ಕನ್ಸಿಸ್ಟೆನ್ಸಿ ಬಂದ ನಂತರ ಮ್ಯಾಗಿಗೆ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮುಚ್ಚಿಬಿಟ್ಟು ನಂತರ ಅದಕ್ಕೆ ವೆಜಿಟೇಬಲ್ನೆಲ್ಲ ಹಾಕಿಬಿಟ್ಟು ಆ್ಯಡ್ ಮಾಡಿ ಚೆನ್ನಾಗಿ ಮತ್ತೊಮ್ಮೆ ಕೈ ಆಡಿಸ್ಕೋಬೇಕು. ಇಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ನಾವು ನೋಡ್ಕೋಬೇಕು. ಇಲ್ಲಿ ನೂಡಲ್ಸ್ ಮತ್ತು ವೆಜಿಟೇಬಲ್ಲು ಮತ್ತು ಅದೇ ರೀತಿಯಾಗಂತ ಕೊಟ್ಟಿರೋಂಥ ಇಲ್ಲಿ ಸ್ಪೈಸಿನೆಸ್ ಕೂಡ ಚೆನ್ನಾಗಿ ಆ್ಯಡ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡಬೇಕು. ನಂತರ ಮೇಲ್ಗಡೆಯಿಂದ ಗಾರ್ನಿಷಿಂಗ್ ಆಗಿ ಸ್ವಲ್ಪ ನಾವು ಇಲ್ಲಿ ಏನಪ್ಪ ಅಂದರೆ ಬೇಬಿ ಕಾರ್ನ್ ಅಂದರೆ ಸ್ವೀಟ್ ಕಾರ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಮತ್ತು ಇಲ್ಲಿ ಏನಪ್ಪ ಅಂದರೆ ಮಿಲ್ಕಿ ಫ್ಲೇವರ್ ಕೂಡ ಇಲ್ಲಿ ಆ್ಯಡ್ ಆಗುತ್ತೆ. ಇದನ್ನು ನೀವು ಮನೆಯಲ್ಲಿ ಮಕ್ಕಳಿಗೆ ಮತ್ತು ದೊಡ್ಡವ್ರಿಗೆ ಕೊಟ್ಟು ಬ್ರೇಕ್ಫಾಸ್ಟ್ ಅಥವಾ ರೆಸಿಪಿಯಾಗಿ ಇದನ್ನು ನಾವು ಯೂಸ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ನೀವು ಮನೆಯಲ್ಲಿ ಈ ರೀತಿ ಖಂಡಿತ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಏನಾದರೂ ನಿಮ್ಮ ಕ್ವೈರೀಸ್ ಇದ್ದರೆ ಅದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳ್ಬೋದು. ಮತ್ತು ಮುಂದಿನ ಆರೋಗ್ಯಕರ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬೈ ಬೈ. ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಧನ್ಯವಾದಗಳು.